ಕರ್ನಾಟಕದ ಅತಿದೊಡ್ಡ ರಿಯಾಲಿಟಿ ಶೋ ಮತ್ತು ಕನ್ನಡ ಸ್ಟಾರ್ ನಟರಾದ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಶೋ ಅದು ಬಿಗ್ ಬಾಸ್. ಇದು ಕರ್ನಾಟಕದ ಜನತೆಗೆ ಅಚ್ಚುಮೆಚ್ಚಾದ ಶೋ. ಹೌದು, ಈ ಶೋನಲ್ಲಿ ಫಿಸಿಕಲ್ ಅಸಾಲ್ಟ್ ಅಂದರೆ ದೈಹಿಕ ಹಲ್ಲೆ ಮಾಡಿದರೆ ಅದು ನಿಯಮ ಉಲ್ಲಂಘನೆಯಾಗಿರುತ್ತದೆ. ಈ 12 ಸೀಸನ್ಗಳಲ್ಲಿ ದೈಹಿಕ ಹಲ್ಲೆ ಮಾಡಿ ಹೊರಗಡೆ ಬಂದವರಲ್ಲಿ ಮೊದಲನೆಯದಾಗಿ ಹುಚ್ಚ ವೆಂಕಟ್. ಇವರು ಇತರ ಸ್ಪರ್ಧಿಗಳೊಂದಿಗೆ ಘರ್ಷಣೆಗಳು, ಮನೆಯಲ್ಲಿ ಮಹಿಳಾ ಸ್ಪರ್ಧಿಗಳ ಉಡುಗೆ ತೊಡುಗೆಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ಮನೆಯಲ್ಲಿ ಸಹ ಸ್ಪರ್ಧಿಗಳೊಂದಿಗೆ ತೊಂದರೆ ಉಂಟು ಮಾಡುತ್ತಿದ್ದರು. ಒಂದು ಪ್ರಮುಖ ಘಟನೆಯಲ್ಲಿ ಕಿಚ್ಚ ಸುದೀಪ್ ಅವರ ಎದುರಿಗೆ ವಾರದ ಕತೆ ಕಿಚ್ಚನ ಜೊತೆ 21ನೇ ದಿನದ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಮತ್ತೊಬ್ಬ ಸ್ಪರ್ಧಿಯಾದ ರವಿ ಮಯೂರ್ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿದ ಕಾರಣದಿಂದಾಗಿ ಕಾರ್ಯಕ್ರಮದ ನಿಯಮ ಉಲ್ಲಂಘನೆಯಾಗಿ ಅವರನ್ನು ಮನೆಯಿಂದ ಆ ಕೂಡಲೇ ಹೊರಗಡೆ ಹಾಕಲಾಗಿತ್ತು. ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ದೈಹಿಕ ಹಲ್ಲೆ ಆಗಿ ಹೊರಗಡೆ ಹೋದ ವ್ಯಕ್ತಿ ಹುಚ್ಚ ವೆಂಕಟ್ ಆಗಿದ್ದರು. ಸಂಯುಕ್ತಾ ಹೆಗ್ಡೆ ಇವರು ಬಿಗ್ ಬಾಸ್ ಸೀಸನ್ 5ರ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಯಾಗಿದ್ದು, ಇವರು ಮನೆಯೊಳಗೆ ಹೋಗುತ್ತಿದ್ದಂತೆ ತಮ್ಮ ನೇರ ನಡೆ ನುಡಿ ಮತ್ತು ಸ್ಪರ್ಧಿಗಳ ಬಗ್ಗೆ ನೀಡುತ್ತಿದ್ದ ವಿವಾದಾತ್ಮಕ ಹೇಳಿಕೆಗಳಿಂದ ಸಾಕಷ್ಟು ಘರ್ಷಣೆಗಳನ್ನು ಮಾಡಿದ್ದರು. ಮನೆಯಲ್ಲಿದ್ದಾಗ ಒಂದು ಟಾಸ್ಕಿನ ಸಂದರ್ಭದಲ್ಲಿ ಅವರು ಮತ್ತೊಬ್ಬ ಸ್ಪರ್ಧಿ ಸಮೀರ್ ಆಚಾರ್ಯ ಅವರ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ದರು. ಇದು ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆಯಾದ ಕಾರಣ ಅವರನ್ನು ತಕ್ಷಣವೇ ಕಾರ್ಯಕ್ರಮದಿಂದ ಹೊರಹಾಕಲಾಗಿತ್ತು. ಸಂಯುಕ್ತಾ ಹೆಗ್ಡೆ ಅವರು ಸೀಸನ್ 5ರಲ್ಲಿ ಇದ್ದ ಅವಧಿ ತುಂಬ ಕಡಿಮೆ. ಆದರೆ ಅವರು ಈ ಘಟನೆಯನ್ನು ಈ ಸೀಸನ್ನಿನ ಪ್ರಮುಖ ಮತ್ತು ವಿವಾದಾತ್ಮಕ ಅಂಶಗಳಲ್ಲಿ ಒಂದಾಗಿತ್ತು. ದೈಹಿಕ ಹಲ್ಲೆ ನಡೆಸಿ ಮನೆಯಿಂದ ಹೊರಹಾಕಲ್ಪಟ್ಟ ಎರಡನೇ ಸ್ಪರ್ಧಿ ಸಂಯುಕ್ತಾ ಹೆಗ್ಡೆ ಅವರಾಗಿದ್ದರು. ರಂಜಿತ್ ಕುಮಾರ್ ಬಿಗ್ ಬಾಸ್ ಸೀಸನ್ 11ರ ಆರಂಭಿಕ ಸ್ಪರ್ಧಿಯಲ್ಲಿ ಒಬ್ಬರಾಗಿದ್ದ ಅವರು ಪ್ರಮುಖವಾಗಿ ಕಿರುತೆರೆ ನಟರಾಗಿ ಶನಿ ಧಾರಾವಾಹಿಯ ಮೂಲಕ ಪರಿಚಯವಾಗಿದ್ದರು. ಅವರು ಮನೆಗೆ ಪ್ರವೇಶಿಸಿದ ಕೆಲವೇ ದಿನಗಳಲ್ಲಿ ಮತ್ತೊಬ್ಬ ಸ್ಪರ್ಧಿಯಾದ ಲಾಯರ್ ಜಗದೀಶ್ ಅವರೊಂದಿಗೆ ಆದ ತೀವ್ರವಾದ ಜಗಳ ಮತ್ತು ದೈಹಿಕ ಹಲ್ಲೆಯ ಘಟನೆ ಕಾರಣದಿಂದಾಗಿ ಅವರನ್ನು ತಕ್ಷಣವೇ ಕಾರ್ಯಕ್ರಮದಿಂದ ಹೊರಹಾಕಲಾಗಿತ್ತು. ದೈಹಿಕ ಹಲ್ಲೆ ಮಾಡಿ ಹೊರಹಾಕಲ್ಪಟ್ಟ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ರಂಜಿತ್ ಕುಮಾರ್ ಅವರು ಮೂರನೆಯವರಾಗಿದ್ದರು. ನಿಶಾ ಗೌಡ ಇವರು ಬಿಗ್ ಬಾಸ್ ಸೀಸನ್ 12 ಅಂದರೆ ಇದೇ ವರ್ಷ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಯಾಗಿದ್ದರು. ಇವರು ಗಿಲ್ಲಿ ನಟನ ಮೇಲೆ ಕೈ ಮಾಡಿದರು. ನಿಯಮ ಉಲ್ಲಂಘನೆಯಾದರೂ ಕೂಡ ಆ ನಿರ್ಧಾರ ಬಿಗ್ ಬಾಸ್ ಮನೆಯ ಸಹ ಸ್ಪರ್ಧಿಗಳಿಗೆ ಬಿಟ್ಟ ಕಾರಣ ಸ್ಪರ್ಧಿಗಳು ಕ್ಷಮಿಸಿ ಕಿಚ್ಚ ಅವರ ವಾರ್ನಿಂಗ್ ಕೊಡುವ ಮೂಲಕ ನಿಶಾ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯುತ್ತಿದ್ದಾರೆ.